ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನೊಂದು ಡಬ್ಬಾ ಲೈಫ್ ಸ್ಟೋರಿ ಹೇಳ್ತೀನಿ. ಕೇಳಿ. ಇಫ್ ಯು ಆರ್ ಬೋರ್ಡ್ ಕೇಳಿ. ಬಿಕಾಸ್ ಇವನ್ ಐ ಆಮ್ ಬೋರ್ಡ್, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಏನಂದರೆ, ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮಗೆ ಇಬ್ಬರು ಪ್ರಿನ್ಸಿಪಲ್ಸ್ ಇದ್ದರು. ನಮ್ಮ ಸ್ಕೂಲಲ್ಲಿ ಇಬ್ಬರು ಪ್ರಿನ್ಸಿಪಲ್ಸ್ ಇದ್ದರು. ಒಬ್ಬರು 5th ಸ್ಟ್ಯಾಂಡರ್ಡ್ವರೆಗೂ, ಇನ್ನೊಬ್ಬರು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ. ನಾನು ಓದಿದ ಸ್ಕೂಲಲ್ಲಿ ಏನಂದರೆ, ಅದು ಆ ಸ್ಕೂಲ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ನಾವೇ ಸೀನಿಯರ್ಸ್ ಅದರಲ್ಲಿ. ಸೊ ನಾವು 9th ನಾವೇ ಸೀನಿಯರ್ಸ್. ನಮಗೆ 10th ಏನಿರಲಿಲ್ಲ, ಯಾಕಂದರೆ ನಾವೇ ಫಸ್ಟ್ ಪಾಸಿಂಗ್ ಔಟ್ ಬ್ಯಾಚ್ ಆ ಸ್ಕೂಲಲ್ಲಿ. ಸೊ ನಮ್ಮ ಕ್ಲಾಸಲ್ಲೂ ತುಂಬ ಕಡಿಮೆ ಜನ ಇರ್ತಿದ್ರು. ಲೈಕ್ ಒಂದು 15 ಜನ ಇದ್ದರು ಅಷ್ಟೇ ಅನಿಸುತ್ತೆ. ಬೇರೆ ಸೆಕ್ಷನ್ಸಲ್ಲೆಲ್ಲ ಜಾಸ್ತಿ ಇದ್ದರು, ಬಟ್ ನಮ್ಮ ಕ್ಲಾಸಲ್ಲಿ ತುಂಬ ಕಡಿಮೆ ಜನ ಇದ್ದರು. ಸೊ ಎಕ್ಸಾಮ್ಸ್ ಇರುತ್ತಲ್ಲ, ಅಲ್ಲಿ ಇಬ್ಬರು ಪ್ರಿನ್ಸಿಪಲ್ಸ್ ಇದ್ರಲ್ಲ. ಆ ಇಬ್ಬರು ಪ್ರಿನ್ಸಿಪಲ್ಸ್ ಹೇಗೆ ಅಂದರೆ, ಕೈಂಡ್ ಆಫ್ ಆಗಲ್ಲ ಅಂತಾರಲ್ಲ, ಲೈಕ್ ದೇ ವರ್ ಗುಡ್ ಓನ್ಲಿ, ಬಟ್ ಆದರೂ ಕೈಂಡ್ ಆಫ್ ಆಗಲ್ಲ, ಅಷ್ಟೊಂದೇನು ಆಗಲ್ಲ ಅಂತಾರಲ್ಲ, ಆ ಥರ ಇದ್ದರು ಇಬ್ಬರು ಪ್ರಿನ್ಸಿಪಲ್ಸು. ಅದರಲ್ಲಿ ನಮ್ಮ ಜೂನಿಯರ್ ಅಂದರೆ ಲೈಕ್ 5th ಸ್ಟ್ಯಾಂಡರ್ಡ್ ಬಿಲೋ ಎಲ್ಲ ಇರ್ತಾರಲ್ಲ, ಆ ಚಿಕ್ಕ ಮಕ್ಳಿಗೆ ತಗೊಳ್ಳೋ ಒಬ್ಬರು ಪ್ರಿನ್ಸಿಪಲ್ಲು ನಮಗೆ ಸೋಷಿಯಲ್ ಸೈನ್ಸ್ ತಗೋತಾ ಇದ್ದರು. ಸೊ ಲೈಕ್ ಅವ್ರು ನಮಗೆ ತುಂಬ ಸ್ಟ್ರಿಕ್ಟಾಗಿರ್ತಿದ್ರು ಯಾವಾಗಲೂ, ಬಟ್ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸ್ಟ್ರಿಕ್ಟಾಗಿದ್ದರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅವ್ರ ಡ್ರೆಸ್ ಸೆನ್ಸ್ ಎಲ್ಲ ಸಖತ್ತಾಗಿರ್ತಿತ್ತು. ಐ ಸ್ಟಿಲ್ ರಿಮೆಂಬರ್. ಆ್ಯಂಡ್ ಚೆನ್ನಾಗಿತ್ತು. ಸೊ ಒಂದು ದಸರಾ ಟೈಮ್ಗಿಂತ ಮುಂಚೆ ಒಂದು ಮೇನ್ ಎಕ್ಸಾಮ್ ಬರೆಸ್ತಾರೆ. ಮಧ್ಯದ್ದು ಅರ್ಧ ವರ್ಷ ಆಗಿದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಮ್ ಬರೆಸ್ತಾರೆ. ಆಮೇಲೆ ದಸರಾ ರಜೆ ಎಲ್ಲ ಕೊಟ್ಬಿಟ್ಟು, ಆಮೇಲೆ ಫುಲ್ಲು ಎಲ್ಲ ಸೆಮಿಸ್ಟರ್ಸ್ ಅಂತ ಇದ್ದೀನಿ, ಕ್ಲಾಸಸ್ ಎಲ್ಲ ಆಗಿಬಿಟ್ಟು ಮಾರ್ಚಿಗೆ ಇನ್ನೊಂದು ಎಕ್ಸಾಮ್, ಫೈನಲ್ ಎಕ್ಸಾಮ್ ಬರೆಸ್ತಾರಲ್ಲ. ಸೊ ದಸರಾ ಹಾಲಿಡೇಸ್ ಕೊಡೋಕ್ಕಿಂತ ಮುಂಚೆ ಹಾಫ್ ಆಫ್ ದ ಅಕಾಡೆಮಿಕ್ ಇಯರ್ ಮುಗ್ದಿದೆ ಅಂತ ಎಕ್ಸಾಮ್ ಕೊಟ್ಟಿದ್ರಲ್ಲ, ಆ ಎಕ್ಸಾಮ್ ಸೋಷಿಯಲ್ ಎಕ್ಸಾಮಲ್ಲಿ ನಾನು ಅವಾಗ ಚೆನ್ನಾಗಿ ಓದ್ತಾ ಇದ್ದೆ ಅವಾಗ. ಸೊ ಅವತ್ತು ಹೋಗಿದ್ದೀನಿ, ಓದ್ಕೊಂಡಿದ್ದೀನಿ. ಯೂಶ್ವಲಿ ಆ ಎಕ್ಸಾಮ್ಸಿಗೆಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ, ನನಗಿಂತ ಮುಂಚೆ ರೋಲ್ ನಂಬರ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ನಾನು ಆದಮೇಲೆ ಬರೋ ರೋಲ್ ನಂಬರ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ನಂದು ಎ ಇಂದ ಸ್ಟಾರ್ಟ್ ಆಗುತ್ತೆ ನೇಮ್ಸ್ ಎಲ್ಲ. ಸೊ ನಮ್ಮನ್ನೆಲ್ಲ ಒಂದೇ ಕಡೆ ಕೂರಿಸ್ತಾಯಿದ್ರು ಅಲ್ವಾ, ಲೈಕ್ ಆ ಕಡೆ ಈ ಕಡೆ ಬೆಂಚು, ಬಟ್ ಸ್ಟಿಲ್ ಒಂದೇ ಕಡೆ ಕೂರಿಸ್ತಾಯಿದ್ರು ಅಲ್ವಾ. ಸೊ ಅವರೆಲ್ಲ ನನಗಿಂತ ಮುಂಚೆ ಇರೋರು, ನಾನು ಆದಮೇಲೆ ಇರೋರು ಸ್ವಲ್ಪ ಜನ ಏನೂ ಚೆನ್ನಾಗಿ ಓದ್ತಾ ಇರಲಿಲ್ಲ. ಅದರಲ್ಲಿ ನಾನೊಬ್ಬಳೇ ಒಂದು ಹೇಳ್ಕೊಳ್ಳೋ ರೇಂಜಿಗೆ ಚೆನ್ನಾಗಿ ಓದ್ತಾ ಇದ್ದೆ. ಸೊ ಮುಂಚೆ ಎಕ್ಸಾಮ್ಸಿಗೆಲ್ಲ ಏನಾಗಿತ್ತು ಅಂತ ಅಂದರೆ, ನಾನು ಬರೀತಿದ್ದೆ, ಬರೆದ್ಬಿಟ್ಟು ಆ ಶೀಟ್ನ ಪಾಸ್ ಮಾಡ್ತಿದ್ದೆ. ಆ ಶೀಟ್ನ ಲೈಕ್ ಅಲ್ಲಿ ಎಷ್ಟೊಂದು ಜನ, 3-4 ಜನಕ್ಕೆ ಪಾಸ್ ಮಾಡ್ತಾಯಿದ್ದೆ. ಒಂದು 2-3 ಜನಕ್ಕಂತೂ ಪಾಸ್ ಆಗ್ತಾಯಿತ್ತು ನನ್ನ ಶೀಟು. ಹಾಗೆ ಪಾಸ್ ಮಾಡಿಬಿಟ್ಟು, ಹಂಗೆ ನಾನು ಬೇರೆ ಶೀಟ್ಸ್ ಎಲ್ಲ ಬರೆದ್ಬಿಟ್ಟು, ಹಂಗೆ ಬರೆದ್ಬಿಟ್ಟು ಒಂದು 2-3-4-5 ಕ್ವೆಶನ್ಸ್ 10 ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಆವಾಗ 2 ಪೇಜ್ ಬರೀಬೇಕು. ಆ ಥರ ಕ್ವೆಶನ್ಸ್ ಎಲ್ಲ ಹೇಳ್ಕೊಟ್ಟು ಏನೋ ಮಾಡ್ತಿದ್ದೋ. ಓಕೆ, ಸೋಷಿಯಲ್ ಎಕ್ಸಾಮು. ಇಟ್ ಈಸ್ ಲೈಕ್ ಆ ಸ್ಟೋರೀಸ್ ಎಲ್ಲ ಸಖತ್ತಾಗಿದೆ. CBSEಲಿ ಓದಿರೋದು ನಾನು. ಹಿಟ್ಲರ್ ಸ್ಟೋರಿ, ಅದು ಇದು ಬೇರೆ ಬೇರೆ ದೇಶದೆಲ್ಲ ಹೇಳ್ಕೊಟ್ಟಿದ್ದಾರೆ, ನಮ್ಮ ದೇಶದ ಬಿಟ್ಟು. ಸಿಲೆಬಸ್ಸೇ ಅದೇ ಥರ ಇತ್ತು. ಸೊ ಹಿಟ್ಲರ್ ಸ್ಟೋರಿ ಏನೋ ಇತ್ತು ಆವಾಗ. ನಾನು ಅದೇ ಥರ ಹಾಗೆ ಬರೆದಿದ್ದೀನಿ, ಚೆನ್ನಾಗಿ ಬರೆದ್ಬಿಟ್ಟು ಕ್ಲೀನಾಗಿ. ನಾನು ಅವಾಗ ಇಂಗ್ಲೀಷಲ್ಲಿ ಏನು ಚೆನ್ನಾಗಿ ಓದ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಒಂದು ವರ್ಡ್ ಮಿಸ್ಟೇಕ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಎಲ್ಲ ಬರೆದಿದ್ದೀನಿ. ಬರೆದ್ಬಿಟ್ಟು ಬೇರೆ ಅಂಕಿತಕ್ಕೆ ಕೊಟ್ಟಿದ್ದೀನಿ, ನನಗಿಂತ ಮುಂಚೆ ರೋಲ್ ನಂಬರ್. ಅವನು ಬರೆದಿದ್ದಾನೆ. ಅವನು ಲೈಕ್ ಅವನಿಗೆ ಗೊತ್ತು ಹೆಂಗೆ ಬರೀಬೇಕು ಅಂತ. ಲೈಕ್ ಫುಲ್ ಅದೇ ಕಾಂಟೆಂಟ್ನ ಕಾಪಿ ಪೇಸ್ಟ್ ಮಾಡೋದಲ್ಲ, ಸ್ವಲ್ಪ ಮರ್ಜ್ ಮಾಡಿ ಅದು ಇದು ಮಾಡಿ ಪಾಯಿಂಟ್ಸ್ ತೆಗೆದು ನಾವೇ ಓನಾಗಿ ಒಂದು ಚೂರು ಹಾಕ್ಕೊಂಡು ಬರೀಬೇಕು ಅಂತ ಅವನಿಗೆ ಗೊತ್ತು. ನಾನು ಆದಮೇಲೆ ಒಂದು ರೋಲ್ ನಂಬರ್ ಬರುತ್ತೆ. ನನ್ನ ಫ್ರೆಂಡ್ ಲೈಕ್ ಅವಳೇನು ಮಾಡಿದ್ದಾಳೆ, ಅವಳು ಫುಲ್ ಲೈಕ್ ಹೆಂಗಿದೆ ಒಂದೊಂದು ವರ್ಡ್ನು ಬಿಡ್ದೇನೆ ಕಾಪಿ ಪೇಸ್ಟ್ ಮಾಡಿರೋದು. ಅದು ನನಗೆ ಗೊತ್ತಿರಲಿಲ್ಲ. ನಾನು ಹೆಂಗೋ ಬರ್ಕೋತಾರೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ಏನು ಬರೆಯೋದು ಕೊಡೋದು, ಶೀಟ್ ಕೊಡೋದು, ಒಂಥರ ಬರ್ದಿದ್ದ ಶೀಟೆಲ್ಲ ಕೊಡ್ತಾಯಿದ್ದೆ. ಐ ವಾಸ್ ನೆವರ್ ಲೈಕ್, ಅವ್ರಿಗೆ ನನಗಿಂತ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ,
ಅಷ್ಟು ಬಂದ್ಬಿಡುತ್ತೆ, ಇಷ್ಟು ಬಂದ್ಬಿಡುತ್ತೆ. ಐ ನೆವರ್ ಗಿವ್ ಅ ಡ್ಯಾಮ್ ಅಬೌಟ್ ದ್ಯಾಟ್. ಅವ್ರಿಗೆ ಹೆಲ್ಪ್ ಬೇಕಾ? ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಅವ್ರು ನನಗಿಂತ ಜಾಸ್ತಿ ಬರುತ್ತೋ ಕಡಿಮೆ ಬರುತ್ತೋ ಐ ಡೋಂಟ್ ಕೇರ್ ಅಂತ ಅಂದ್ಕೊಂಡು ಶೀಟ್ ಎಲ್ಲನೂ ಕೊಡ್ತಾ ಇದ್ದೆ. ಅವಳು ಬರೆದಿದ್ದಾಳೆ. ಬರೆದ್ಬಿಟ್ಟು ಎಲ್ಲ ಎಕ್ಸಾಮ್ ಎಲ್ಲ ಮುಗೀತು. ದಸರಾ ರಜಾ ಬಂತು. ಫುಲ್ ದಸರಾ ರಜಾಲಿ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೂ ನನ್ನ ಮನೇಲಿ ಇಲ್ಲ ಇಲ್ಲ ನಾನು ಓದಬೇಕು, ಎಕ್ಸಾಮ್ಸ್ ಇದೆ. ಇಲ್ಲ ಎಕ್ಸಾಮ್ಸ್ ಅಲ್ಲ, ನಾನು 9th ಸ್ಟ್ಯಾಂಡರ್ಡಲ್ಲಿ ಇರೋದು ಆಲ್ರೆಡಿ. ನಾನು ಓದಬೇಕು. ನಾನು ಏನು ಓದೋದು, ಒಂದು ಪೈಸಾ ಓದ್ತಾ ಇರಲಿಲ್ಲ. ನಾನು ಒಂದು ಪೈಸಾ ಓದ್ತಾ ಇರಲಿಲ್ಲ. ಎಕ್ಸಾಮ್ ಹಿಂದಿನ ದಿನ ಅಷ್ಟೇ ಓದ್ತಿದ್ದಿದ್ದು. ಬೇರೆ ಟೈಮಲ್ಲೆಲ್ಲ ಜುಗಾಡ್ಗಳು ಅದು ಇದು ಮಾಡಬಾರ್ದು ಕೆಲಸ ಎಲ್ಲ ಬಿದ್ದಿರ್ತಿದೆ. ಸೊ ಆ ಹಾಲಿಡೇಸ್ ಟೈಮಲ್ಲೂ ಫುಲ್ ಪೇರೆಂಟ್ಸ್ ಜೊತೆ ಎಲ್ಲ ಜಗಳ ಆಡ್ಕೊಂಡು ನಾನು ಊರಿಗೆ ಬರಲ್ಲ ಅಂದರೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಮೈಸೂರಲ್ಲಿ, ನೀವೇ ಹೋಗಿ ಅಂತ ಎಲ್ಲ ಅಂದ್ಬಿಟ್ಟು ಪೇರೆಂಟ್ಸ್ ಎಲ್ಲ ಹೋಗಿದ್ರು. ನನ್ನ ಮನೆಯಲ್ಲೇ ಗಾಡಿ ತಗೊಂಡು ಫುಲ್ ನನ್ನ ಫ್ರೆಂಡ್ ಪವಿತ್ರನ ಮನೆಗೆ ಹೋಗೋದು ಬರೋದು. ನಾನು ಅವಳು ತಿನ್ನೋದು ಸುತ್ತೋದು, ನಾಯಿಗಳ ಥರ ತಿಂದಿದ್ದೀವಿ, ಸುತ್ತಿದ್ದೀವಿ. ಇಷ್ಟೇ ನೆನಪಿರೋದು ನನಗೆ. ಇಷ್ಟೇ ತುಂಬ ಚೆನ್ನಾಗಿ ನೆನಪಿರೋದು ನನ್ನ ಸ್ಕೂಲ್ ಲೈಫಲ್ಲಿ. ಬರೀ ಸುತ್ತೋದು. ಅವಳಿಗೆ ಇನ್ನೊಬ್ಳು ಫ್ರೆಂಡ್ ಇರ್ತಿದ್ಲು. 3 ಜನನೂ ಹಾಕ್ಕೊಂಡು ನಂದೊಂದು ಎಲೆಕ್ಟ್ರಿಕ್ ಗಾಡಿ. ಅದು ಹೋಗೋದೇ ನಿಧಾನ. ಅದ್ರಲ್ಲಿ ಬೇರೆ 3 ಜನನ ಹಾಕ್ಕೊಂಡು ಅದು ಇನ್ನೂ ಹೋಗೋದು ನಿಧಾನ. ಪವಿತ್ರ ಅಂತೂ ಫುಲ್ ಎಂಡಲ್ಲಿ ಆ ಕಡೆ ರೋಡ್ ಸೈಡ್ ಮುಖ ಕಾಣೋ ಥರ ಕುತ್ಕೋತಾರಲ್ಲ, ಆ ಕಡೆ ಸೈಡ್ ಕುತ್ಕೊಂಡು ಆ ಕಡೆ ಸೈಡ್ ತಿರ್ಕೊಂಡು ಕುತ್ಕೋತಿದ್ಲು. ಹೋಗ್ತಾ ಇದ್ವಿ. ಫುಲ್ಲು ಹೋಗೋದು, ತಿನ್ನೋದು. ಬಿಂಗೋ ಎಮಿಟೋಸ್ ಮತ್ತು ಎಗ್ ಪಫ್ಸ್ ತಿಂದಿದ್ದೀವಿ. ಅಷ್ಟಿಷ್ಟು ತಿಂದಿಲ್ಲ ಮಾತ್ರ. ಬರೋ ದುಡ್ಡೆಲ್ಲ ಖಾಲಿ ಮಾಡಿ ಉಡೀಸ್ ಮಾಡು ತಿಂದು ಚೆನ್ನಾಗಿ ಅಲ್ಲಿ ಸುತ್ತದ ಆ ಜಾಗ ಇದೆಯಲ್ಲ ನಮ್ಮ ಸ್ಕೂಲಿಂದ ಆ ಕಡೆ ಈ ಕಡೆ ಪವಿತ್ರ ಮನೆ ಅದು ಇದು ಎಲ್ಲ ಚೆನ್ನಾಗಿ ಸುತ್ತಿದ್ದೀವಿ. ರಜೆ ಟೈಮಲ್ಲೆಲ್ಲ ಹಿಂಗೆ ಮಾಡೋದು. ಮತ್ತೆ ಮನೆಗೆ ಬರೋದು. ಮನೆಗೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ. ಈ ಮೈಸೂರಲ್ಲಿರೋ ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ. ಅಲ್ಲಿ ನಮ್ಮ ಅಜ್ಜಿ ಏನು ಊಟ ಮಾಡ್ತಿದ್ರು. ಉಪ್ಸಾರು, ಬಿಸಿ ಮುದ್ದೆ, ತುಪ್ಪ ಹಾಕ್ಕೊಂಡು ಅದ್ರ ಜೊತೆಗೆ 2 ಮೊಟ್ಟೆ ಬೇರೆ ಬೇಯಿಸ್ಬಿಟ್ಟು ಹಾಕ್ತಾಯಿದ್ರು. ಯಪ್ಪಾ ಏನು ಸಕ್ಕತ್ತಾಗಿರ್ತಿತ್ತು. ಚೆನ್ನಾಗಿ ತಿಂತಿದ್ದೆ. ಆಮೇಲೆ ನಮ್ಮ ಅಜ್ಜಿ ಸೀರಿಯಲ್ ನೋಡ್ತಾಯಿದ್ರು. ಅವ್ರ ಜೊತೆಗೆ ನಾನು ಕುತ್ಕೊಂಡು ಲೂಸ್ ಥರ ನಾನು ಸೀರಿಯಲ್ಸ್ ನೋಡ್ತಾ ಇದ್ದೆ. ನಮ್ಮ ಅಜ್ಜಿ ಜೊತೆ ಅಂತೂ ಲೈಕ್ ಅವ್ರು ಬಿಡಲ್ಲ. ಲೈಕ್ ಚೇಂಜ್ ಮಾಡೋದಕ್ಕೆಲ್ಲ ಅವರು ಬಿಡೋ ಸೀನೇ ಇಲ್ಲ. ನನ್ನನ್ನು ಅವ್ರ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಸೊ ಅವ್ರ ಜೊತೆ ಸೀರಿಯಲ್ಸ್ ನೋಡ್ತಾ ಇದ್ದೆ. ಅದು ಬಿಟ್ಟರೆ ಅಪರೂಪಕ್ಕೆ ಅಲ್ಲಿ ಅಜ್ಜಿ ಇಲ್ಲದೇ ಇರೋ ಟೈಮಲ್ಲಿ WWE ಎಲ್ಲ ನೋಡಿಕೊಂಡು ಎಂಥ ಜೀವನ ಬದುಕ್ತಾ ಇದ್ದೆ ನಾನು. ಐಷಾರಾಮಿ ಜೀವನ ನನಗದು. ಬರೀ ಹಿಂಗೆ ರಜದಲ್ಲೆಲ್ಲ ಹಿಂಗೆ ಮಾಡಿ ಫುಲ್ ಟೈಮ್ ಒಂದು ನಯಾ ಪೈಸಾ ಓದಿಲ್ಲ ನಾನು. ಅವಾಗ ಓದೋದಿರಲಿ, ನಾನು ಯಾವಾಗಲಾದರೂ ನಾನು ಓದಬೇಕು ಅಂತಂದರೆ ಅದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಇವಾಗಲೂ ಅಷ್ಟೇ ನಾನು ಓದಬೇಕು ಅಂದರೆ ಅದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಯಾವುದೂ ಇರಲ್ಲ. ಸೊ ಮಾರ್ಕ್ಸ್ ತೆಗಿತಾ ಇದ್ನಲ್ಲ, ಇವಳು ನಿಜವಾಗ್ಲೂ ಓದ್ತಾಳೆ ಅಂತ ಅನ್ಕೊಬಿಡ್ತಾಯಿದ್ರು. ಬಟ್ ಅದು ಎಂಡಿಂಗಲ್ಲಿ ಹಂಗೆ ಹೆಂಗೋ ತೇಲಿಸ್ಬಿಡ್ತಿದೆ ಮಾರ್ಕ್ಸ್ನ. ಸೊ ಫುಲ್ ರಜಾ ಎಲ್ಲ ಮಜಾ ಮಾಡ್ಕೊಂಡು 14 ದಿನ ಮೈಸೂರು ದಸರಾಕ್ಕೆ ರಜಾ. ದಸರಾ ಎಲ್ಲ ಟಿ ವಿಲಿ ನೋಡ್ಕೊಂಡು ಹಂಗೆ ಮಧ್ಯದಲ್ಲಿ ಅಪ್ಪ ಅಮ್ಮ ಬಂದಿದ್ದರು. ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಫುಲ್ ತಿನ್ಕೊಂಡು ಚೆನ್ನಾಗಿ. ಎಕ್ಸಿಬಿಷನ್ ಅಂತ ಇರುತ್ತೆ ಮೈಸೂರಲ್ಲಿ ದಸರಾ ಟೈಮ್. ಎಷ್ಟು ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ರೋಡ್ ಮೇಲೆಲ್ಲ ಎಲಿಫೆಂಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಏನು ಸೈಕಾಗಿರುತ್ತೆ ನೋಡೋದಕ್ಕೆ ನಮ್ಮ ಮೈಸೂರು. ಸೊ ಚೆನ್ನಾಗಿ ತಿನ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಫುಲ್ ಟೈಮ್ ವೇಸ್ಟ್ ಮಾಡಿ ಮುಗೀತು. ದಸರಾ ರಜೆ ಎಲ್ಲ ಮುಗೀತು. ನೆಕ್ಸ್ಟು ವಾಪಸ್ ಬಂದಿದ್ದೀವಿ. ಸುಮ್ಮನೆ ಹಾಗೆ ವಾಶ್ರೂಮಲ್ಲೆಲ್ಲ ಹೋದ್ರೆ ನಾವು ಸುಮ್ಮನೆ ಬರೋರಂತೂ ಅಲ್ಲ. ಫುಲ್ ನೀರೆಲ್ಲ ತಗೊಂಡು ಇವ್ರ ಮೇಲೆಲ್ಲ ಚೆಲ್ಲಿ ಅವ್ರ ಬಟ್ಟೆನೂ ಒದ್ದೆ ಮಾಡ್ಕೊಂಡು ನಮ್ಮ ಬಟ್ಟೆನೂ ಒದ್ದೆ ಮಾಡ್ಕೊಂಡು ಬರ್ತಾಯಿದ್ದೋ. ನಮ್ಮದು ವಾಶ್ರೂಮ್ ಥರ ಇರಲಿಲ್ಲ, ಜುರಾಸಿಕ್ ಪಾರ್ಕ್ ಥರ ಇರ್ತಿತ್ತು. ವಂಡರ್ಲಾ ಥರ ಇರ್ತಿತ್ತು. ಫುಲ್ ಎಲ್ಲ ನೀರನ್ನು ನೀರು ತಗೊಳ್ಳೋದು ಚೆಲ್ಲೋದು. ಏನು ಒಂದು ನಯಾ ಪೈಸಾ ಓದಿಲ್ಲ ಸ್ಕೂಲಲ್ಲೂ ಎಲ್ಲೂ ನಾನು. ಒಂದು ನಯಾ ಪೈಸಾ ಸ್ಟ್ಯಾಂಡರ್ಡ್ಸ್ ಅಂತೂ ಏನೇನೂ ಅಲ್ಲ. ಲೀಡರಾಗಿ ಇದ್ಕೊಂಡು ನಾನು ಅವಾಗ ಪ್ಯೂಪಿಲ್ ಲೀಡರು.
ಅವಾಗ ಫುಲ್ ಎಲೆಕ್ಷನ್ಸ್ ಎಲ್ಲ ಆಗಿ ಪ್ಯೂಪಿಲ್ ಲೀಡರ್ ಬಂದಿತ್ತು ಅಕ್ಕಂಗೆ ನನಗೆ. ಪ್ಯೂಪಿಲ್ ಲೀಡರು, ನಾನು ಪ್ಯೂಪಿಲ್ ಲೀಡರ್ ಅಂದರೆ ಪೀಪಲ್ಸ್ ಲೀಡರ್ ಆಗಿ ಇಟ್ಕೊಂಡೆ ನಾನು ಇಷ್ಟೊಂದೆಲ್ಲ ಕಿತ್ತೋಗಿರೋ ಕೆಲಸಗಳು ಮಾಡ್ತಾಯಿದ್ದೆ. ಬಟ್ ಇಟ್ ವಾಸ್ ಫನ್. ಸೊ ಯಾ, ಇಟ್ಸ್ ಫೈನ್. ಕ್ಲಾಸಿಗೆ ಬಂದಿದ್ದೀವಿ, ಬಂದ್ಬಿಟ್ಟು ಮ್ಯಾಮ್ ಬಂದವರೆ. ಅವರು ಪೇಪರ್ಸ್ ಕೊಡ್ತಾರಲ್ಲ ಎಲ್ಲರಿಗೂ ಎಕ್ಸಾಮ್ಸ್ ಟೈಮಲ್ಲಿ ಬರ್ದಿರೋದು, ಹಂಗೆ ಎಲ್ರಿಗೂ ಕೊಟ್ಟರು. ನನಗೆ ಕೊಟ್ಟಿಲ್ಲ. ನಾನು ಆದಮೇಲೆ ಒಬ್ಬರು ಬರ್ತಾರಲ್ಲ ಅವಳಿಗೆ ಕೊಟ್ಟಿಲ್ಲ. ನಾನು ಯಾಕೆ ಗುರು, ನನಗಿಂತ ಮುಂಚೆ ಇರೋರು ಕೊಟ್ಟವ್ರೆ. ಸೊ ಕಾಪಿ ಮಾಡಿ ಸಿಗಾಕೊಳ್ಳೋ ಅವಶ್ಯಕತೆ, ಕಾಪಿ ಮಾಡಿ ಸಿಗಾಕೊಂಡಿರಲ್ಲ, ಏನೋ ಆಗಿರುತ್ತೆ. ನಾನೇನು ಫೇಲ್ ಆಗೋದ್ನಾ? ಬಟ್ ನಾನು ಯಾಕೆ ಫೇಲ್ ಆಗ್ತೀನಿ? ಸೀನೇ ಇಲ್ವಲ್ಲ, ಯಾಕೆ ಪೇಪರ್ ಕೊಡ್ತಾಯಿಲ್ಲ, ಫೀಸ್ ಏನು ಕಟ್ಟಿಲ್ವಾ ಅಂತ ಅನ್ಕೋತಾ ಇದ್ದೀನಿ ನಾನು. ಆಮೇಲೆ ನೋಡಿದ್ರೆ ಎಷ್ಟೊತ್ತು ಫುಲ್ ಕ್ಲಾಸ್ ಎಲ್ಲ ಆಗ್ತಾಯಿದೆ, ಅವ್ರು ಕೊಡ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ ಏನಕ್ಕೆ ಕೊಡ್ತಾಯಿಲ್ಲ ಅಂತ. ಅದಕ್ಕೆ ಮ್ಯಾಮ್ ಪೇಪರ್ ಫುಲ್ ಹೊಟ್ಟೋಗೈತೆ ನನಗೆ ಆಲ್ರೆಡಿ. ಮ್ಯಾಮ್ ಪೇಪರ್ ನಾನು ಹೆಂಗೆ ಅಂದರೆ ಫುಲ್ ಹೊರ್ಗಡೆ ಎಲ್ಲ ಫುಲ್ ಇರ್ತೀನಿ ಅಂತ ಟೈಮ್ ಬಂದಾಗ ಫುಲ್ ಅಳುನೇ ಬಂದ್ಬಿಟ್ಟಿರುತ್ತೆ. ಬಟ್ ಫುಲ್ ಕಂಟ್ರೋಲ್ ಮಾಡಿಕೊಂಡು ಅಂತ ಇರ್ತೀನಿ. ಸೊ ಮ್ಯಾಮ್ ಪೇಪರ್ ಅಂತ ಅಂದೆ. ಮ್ಯಾಮು, ಫಾರ್ ಯು ಆ್ಯಂಡ್ ಹರ್ ಐ ಆಮ್ ನಾಟ್ ಗಿವಿಂಗ್ ಯು ದ ಪೇಪರ್, ಓಕೆ, ಜಸ್ಟ್ ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತ ಅಂದರು. ನಾನು ವಾಟ್? ಶಿ ಇಸ್ ಲೈಕ್, ಐ ಚಾಪ್ ಯುವರ್ ಹೆಡ್. Why are you laughing? It's like her way of speaking is crazy. So she was like, I'll chop your head. Just get out of the class. Both of you, just get out of the class. Get your parents. Only I'll talk to your parents. I'm not talking to you. I'll only talk to your parents. Just get out of the class. Both of you, right now. I was like, shit, Guru, ಏನು ಗುರು ಮಾಡಿದೆ ನಾನು? ನಾನೇನು ಎದ್ದೋದೆ, ಅವಳು ಎದ್ದೋದ್ವಿ. ಗೊತ್ತಾಯಿತು ಕಾಪಿನೇ ಆಗಿರುತ್ತೆ ಹಿಂಗೆ ಅಂತ. ಬಟ್ ನಾನು ಅಲ್ಲೂ ಫುಲ್ ಕಾನ್ಫಿಡೆನ್ಸ್ ಯಾವ ರೇಂಜಿಗೆ ಅಂದರೆ ಅಕ್ಕಂಗೆ, ನಾನೇನು ಕಾಪಿ ಮಾಡಿಲ್ಲ, ನಾನು ನೋಡ್ಕೊಂಡು ಬೇರೆಯವ್ರು ಕಾಪಿ ಮಾಡಿರೋದು, ನಾನು ಯಾಕೆ ಹೆದರ್ಕೋಬೇಕು ಅಂತ ಅಂದ್ಕೊಂಡು ಹೊರ್ಗಡೆ ಹೋಗ್ಬಿಟ್ಟು ನಿಂತಿದೆ. ಕ್ಲಾಸ್ ರೂಮಿಂದ ಹೊರ್ಗಡೆ ನಿಂತಿದ್ದೀವಿ. ನಮ್ಮದು ಮೇನ್ ನಮಗಿರೋ ಪ್ರಿನ್ಸಿಪಲ್ ಇದ್ದಾರಲ್ಲ, ಅವ್ರು ಬಂದ್ಬಿಟ್ಟು ಹೊರ್ಗಡೆ ನಿಂತಿರೋದು ನೋಡ್ಬಿಟ್ಟು, ನೀನು ಹೊರ್ಗಡೆ ನಿಂತಿದ್ಯಾ ಅಂತ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು ಏನೋ ಕೋಪ ಮಾಡ್ಕೊಂಡು ಅವರು ಹೋದ್ರು. ಅದಾದಮೇಲೆ ಫುಲ್ಲು ಆ ಚಿಕ್ಕ ಪ್ರಿನ್ಸಿಪಲ್ಲು, ಅದೇ ಟೀಚರು ಮತ್ತು ಈ ಇಬ್ಬರು ಪ್ರಿನ್ಸಿಪಲ್ಸ್ ಅಲ್ವಾ, ಆ ಪ್ರಿನ್ಸಿಪಲ್ಗೇನೋ ಹಳೆ ಪ್ರಿನ್ಸಿಪಲ್ಗೆ ನಮ್ಮ ಸ್ಟೂಡೆಂಟ್ಸ್ ಹಿಂಗೆಲ್ಲ ಮಾಡಿದ್ರು ಅಂತ ಒಳ್ಳೆ ಚಾನ್ಸ್ ಅಲ್ವಾ ಹೇಳೋದಕ್ಕೆ, ಹೋಗಿದ್ದಾರೆ ಹೇಳಿದ್ದಾರೆ ಮೇನ್ ಪ್ರಿನ್ಸಿಪಲ್ಗೆ, ನಮ್ಮ ಪ್ರಿನ್ಸಿಪಲ್ಗೆ. ಫುಲ್ ನಮ್ಮ ಪ್ರಿನ್ಸಿಪಲ್ಗೆ ಹೋಗ್ಬಿಟ್ಟು ಹೇಳೋರೆ, ಏನಂತ ಹೇಳೋರೆ, ಅನುಷಾ ಮತ್ತು ಯಾರಪ್ಪ ಇನ್ನೊಬ್ಳು ಹುಡುಗಿ ಫುಲ್ ಕಾಪಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಶೀಟೆಲ್ಲ ತಗೊಂಡೋಗ್ಬಿಟ್ಟು ಶೀಟಲ್ಲೆಲ್ಲ ಏನೇನು ಕಾಪಿ ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ದಾರೆ. ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಕಟ್ ಮಾಡೋದಿರಲಿ, ಕೊಟ್ಟೇ ಇಲ್ಲ ಮಾರ್ಕ್ಸು. ಪೇಪರ್ ನೋಡ್ತೀನಿ ನಾನು, ಗುರು ನಾನು ಏನು ಬರ್ದಿದ್ದೀನಲ್ಲ ಹಂಗೆ ಕಾಪಿ ಪೇಸ್ಟ್ ಮಾಡೋಳೆ ಗುರು. ಅದರಲ್ಲಿ ಒಂದು ವರ್ಡ್ ಇತ್ತು, ಯಾವುದೋ ಒಂದು ಇಂಡಿಪೆಂಡೆನ್ಸು ಏನೋ ವರ್ಡ್ ಇತ್ತು. ಆ ವರ್ಡ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಅವಳು ಅದೇ ಜಾಗದಲ್ಲಿ ಸುಮ್ಮನೆ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಬಾರ್ದೆ, ಸೇಮ್ ಪೇಜ್ ನಂಬರ್ ಬರುತ್ತಲ್ಲ, ಅದೇ ವರ್ಡು ಅದೇ ಸೇಮ್ ಮಿಸ್ಟೇಕು. ನಾನು ನೋಡ್ಬಿಟ್ಟು ಗುರು ಹಿಂಗ ಬರೆಯೋದು, ಇದು ಯಾರು ಗುರು ಇವಳು, ಬೇರೆ ಅದು ಇದು ಮಿಕ್ಸ್ ಮ್ಯಾಚ್ ಮಾಡಿ ಬರೀಬೇಕು ತಾನೆ. ಇವ್ರಿಗೆಲ್ಲ ಪೇಪರ್ ನನ್ಗೆ ಅವಾಗ ರಿಯಲೈಸ್ ಆಯಿತು. ಐ ವಾಸ್ ಲೈಕ್, ಇವ್ರಿಗೆಲ್ಲ ಪೇಪರ್ ಕೊಡೋದೇ ವೇಸ್ಟು, ದಡ್ರುಗಳಿಗೆ ಪೇಪರ್ ಕೊಟ್ಟರೆ ಹಿಂಗೆ ಆಗೋದು ಅಂತ. ಐ ವಾಸ್ ಲೈಕ್, ದಡ್ರುಗಳಿಗೆ ಪೇಪರ್ ಕೊಟ್ಟರೆ ಹಿಂಗೆ ಆಗೋದು ಅಂತ. ನನಗೂ ಬೇಜಾರಾಗ್ಬಿಡೈತೆ ಗುರು. ನಾನೇ ಕಷ್ಟ ಬಿದ್ದೇನು ಓದಲ್ಲ, ಬಟ್ ಏನೋ ಓದಿ ಬರೆದು ಕೊಟ್ಟಿರ್ತೀನಿ ಅಲ್ವಾ. ಆ್ಯಂಡ್ ಹಂಗೆ ಕೊಟ್ಟಿದಾಗ ಹಂಗೆ ಮಾಡಿದ್ರೆ ನಾನು ಅಂದ್ಕೊಂಡು ಅಯ್ಯೋ ಫುಲ್ ಏನೇನು ಸೀನ್ ಮಾಡಿದ್ರು ಗೊತ್ತಾ. ಆ ಇನ್ಸಿಡೆಂಟ್ ನನಗೆ ಯಾವಾಗಲೂ ನೆನಪಿರುತ್ತೆ. ಯಾಕೆ ಅಂದರೆ ಅದರಿಂದನೇ ನಾನು WWE ನೋಡೋದು ಸ್ಟಾಪ್ ಆಗಿದ್ದು. ಯಾಕಂದರೆ ಆ ಮ್ಯಾಮ್ದು ಕ್ಲಾಸ್ ಇತ್ತಲ್ಲ, ಸೋಷಿಯಲ್ ಸಬ್ಜೆಕ್ಟ್ದು, ಬಂದು ಕಾಪಿ ಮಾಡಿ ಸಿಗಾಕೊಂಡಿದ್ದೀವಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಮುಂಚೆ ಕ್ಲಾಸಸ್, ಅವತ್ತಿನ ದಿನವೇ ಅದಕ್ಕಿಂತ ಮುಂಚೆ ಕ್ಲಾಸಸ್ಸಲ್ಲಿ ನಮ್ಮ ಪ್ರಿನ್ಸಿಪಲ್ ಬಂದಿದ್ದರು.
ನಮ್ಮ ಪ್ರಿನ್ಸಿಪಲ್ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಎಲ್ರಿಗೂ ಏನಿಷ್ಟ ಏನು ನೋಡ್ತೀರಾ ಟಿ ವಿಯಲ್ಲಿ, ಯಾರಿಷ್ಟ ಏನಿಷ್ಟ ಏನೋ ಕೇಳೋರೆ. ನಾನು WWE ನೋಡ್ತೀನಿ, ನನಗೆ WWE ಇಷ್ಟ. ನಾನು ಈ ಪ್ರತಿದಿನ ಮಂಡೇ ನೈಟ್ ರಾ ಇರುತ್ತೆ, ವೆನ್ಸ್ಡೇ ನೈಟ್ ಸ್ಮ್ಯಾಕ್ ಡೌನ್ ಇರುತ್ತೆ, ಇಲ್ಲ ಸ್ಯಾಟರ್ಡೇ ನೈಟ್ ಸ್ಮ್ಯಾಕ್ ಡೌನ್ ಇರುತ್ತೆ, ಥರ್ಸ್ಡೇ ನೈಟ್ NXT ಇರುತ್ತೆ. ನನಗೆ ರೋಮನ್ ರೈನ್ಸ್ ಇಷ್ಟ, ನನಗೆ ಶೀಲ್ಡ್ ಇಷ್ಟ, ನನಗೆ ರ್ಯಾಂಡಿ ಆರ್ಟನ್ ಇಷ್ಟ, ನನಗೆ ಫಿನ್ ಬ್ಯಾಲರ್ ಇಷ್ಟ, ನನಗೆ AJ ಸ್ಟೈಲ್ಸ್ ಇಷ್ಟ, ನನಗೆ ಗರ್ಲ್ಸಲ್ಲಿ ದ ಮ್ಯಾನ್ ಬೆಕ್ಕಿ ಲಿಂಚ್ ಇಷ್ಟ. ಚಾರ್ಲಿ ಫ್ಲೇರ್ ಮತ್ತು ಬೆಕ್ಕಿ ಲಿಂಚ್ ಇವಾಗ ಫೈಟ್ ನಡೀತಾ ಇದೆ, ಅದಂತೂ ಹೇಳ್ದೆ, ಚೆನ್ನಾಗಿ ಹೇಳ್ದೆ. WWE ಬಗ್ಗೆ ಏನೇನು ನನಗೆ ಒಂದೊಂದು ಫುಲ್ ಏನಾದರೂ ಗೊತ್ತಿದ್ರೆ ನನಗೆ ಫುಲ್ ಡೆಪ್ತಲ್ಲಿ ಗೊತ್ತಿರುತ್ತೆ. ಆ ಥರ ಒಂದೊಂದು ಎಲ್ಲದನ್ನು ಹೇಳಿದೆ. ಶಿ ವಾಸ್ ಲೈಕ್, ಓ ವಾವ್ ನೈಸ್ ಬಾಕ್ಸಿಂಗ್. ಅವರೆಲ್ಲ WWE ಅಂದರೆ ಬಾಕ್ಸಿಂಗ್ ಅನ್ಕೋತಾರೆ. ಓ ಬಾಕ್ಸಿಂಗ್ ಎಲ್ಲ ನೋಡ್ತೀಯಾ ಅಂತ ಅಂದ್ಕೊಂಡು ಸುಮ್ಮನಾದ್ರು. ದಟ್ಸ್ ಅ ನೈಸ್ ಥಿಂಗ್ ಅಂತ ಅಂದ್ಕೊಂಡು ಸುಮ್ಮನಾದ್ರು. ಇಲ್ಲಿ ಸಂಜೆ ಹಿಂಗೆ ಸಿಗಾಕೋಬಿಟ್ನಲ್ಲ, ಆವಾಗ ಹೇಳಿದ್ರು ಲೈಕ್ ನೀವಿಬ್ಬರು ನಿಮ್ಮ ಪೇರೆಂಟ್ಸ್ನ ಕರ್ಕೊಬರ್ಬಿಟ್ಟು ಮೇನ್ ಪ್ರಿನ್ಸಿಪಲ್ಸ್ ಜೊತೆ ಮಾತಾಡಬೇಕು. ಇಲ್ಲ ಅಂತ ಅಂದರೆ ನಿಮ್ಮನ್ನು ಕ್ಲಾಸಲ್ಲಿ ಕುತ್ಕೊಳ್ಳೋದಕ್ಕೆ ಬಿಡಲ್ಲ, ಕುತ್ಕೊಂಡ್ರು ನಿಮ್ಮನ್ನ ಕೆಳಗೆ ಕೂರಿಸ್ತೀವಿ ಅಂತ. ನಾನು ಕೆಳಗೆ ತಾನೇ ಕುತ್ಕೋಬೋದು ಬಿಡು, ಕೆಳಗೆ ಎಷ್ಟು ಫುಲ್ಲು ಇಡೀ ಇಯರ್ ಪೂರ್ತಿ ಕೆಳಗಡೆ ಕುತ್ಕೋಬೇಕಂತೆ. ನಾನು ಇದೊಳ್ಳೆ ಕತೆ ಐತಲ್ಲಪ್ಪ ಅಂತ ನಮ್ಮ ಅಪ್ಪನ್ನ ಕರೆದಿದ್ದೀನಿ. ನಮ್ಮ ಅಪ್ಪಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ನನ್ಗೆ ಹೆಂಗೋಗಿ ಹೇಳಲಿ ಗುರು, ಹೆಂಗೋಗಿ ಹೇಳಿ ಕಾಪಿ ಮಾಡಿ ಸಿಗಾಕೊಬಿಟ್ಟೆ ಅಂತ. ನಾನೇನಾದರೂ ಹಂಗೆ ಹೇಳಿದ್ರು ಹಿ ವುಡಂಟ್ ಬಿಲೀವ್. ಬಟ್ ಸ್ಟಿಲ್ ನಾನು ತುಂಬ ತರ್ಕಿ ಮಗಳು ಅಂತ ನಮ್ಮ ಪೇರೆಂಟ್ಸಿಗೆ ಗೊತ್ತು. ಒಂದಲ್ಲ ಒಂದು ಕಿತಾಪತಿ ಇದ್ದಿದ್ದೆ ಇವಳ್ದು ಅಂತ ಅವ್ರಿಗೆ ಗೊತ್ತು. ಬಟ್ ಆದರೂ ಹೆಂಗೋಗಿ ಹೇಳಲಿ ಗುರು, ನಾನು ಹೋಗ್ಬಿಟ್ಟು ಬನ್ನಿ ಹಿಂಗೆ ಸ್ಕೂಲಲ್ಲಿ ಕರೀತಾರೆ ಮಾತಾಡ್ಬೇಕಂತೆ, ಇಲ್ದಿದ್ರೆ ನಮ್ಮನ್ನು ಕ್ಲಾಸಿಗೆ ಸೇರಿಸಲ್ಲ ಅಂತೆಲ್ಲ ಹೆಂಗೆ ಹೇಳಲಿ ನಾನು. ಅವಳು ಇನ್ನೊಬ್ಳು ಇದ್ದಾಳಲ್ಲ, ಅವಳು ನೆಕ್ಸ್ಟ್ ಡೇನೇ ಪೇರೆಂಟ್ಸ್ನ ಕರೆಸಿ ನೆಕ್ಸ್ಟ್ ಡೇನೇ ಪೇರೆಂಟ್ಸ್ ಜೊತೆ ಮಾತಾಡಾದ್ಮೇಲೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಡೇಯಿಂದ ಅವಳು ಕ್ಲಾಸಲ್ಲಿ ಬೆಂಚ್ ಮೇಲೆ ಕೂತವಳೆ. ನನಗೆ ಕೇಳಿದ್ರು ಡಿಡ್ ಯು ಕಾಲ್ ಯುವರ್ ಪೇರೆಂಟ್ಸ್ ಅಂತ. ಅವಳು ಕೇಳಿದ್ರು ಫಸ್ಟು. ಅದಕ್ಕೆ ಅವಳು ಎಸ್ ಮ್ಯಾಮ್ ಐ ಕಾಲ್ ಮೈ ಎಸ್ ಮ್ಯಾಮ್ ಅಂತ ಅಂದ್ಲು. ಅದಕ್ಕೆ ಅವಳು ಬೆಂಚ್ ಮೇಲೆ ಕುತ್ಕೊಂಡಿದ್ದಾಳೆ. ನನಗೆ ಯು ಕಮ್ ಅಂಡ್ ಸಿಟ್ ಹಿಯರ್ ಡೌನ್, ಕಮ್ ಅಂಡ್ ಸಿಟ್ ಡೌನ್. ಐ ವಾಸ್ ಲೈಕ್ ಶಿಟ್ ಅಂತ ಅಂದ್ಕೊಂಡು ಹೋಗಿ ಕುತ್ಕೊಂಡಿದ್ದೀನಿ. ಆ ಮ್ಯಾಮ್ ಕ್ಲಾಸಸ್ಸಲ್ಲಿ ಒಂದೇನೆಂದರೆ, ಪ್ರೀವಿಯಸ್ ಕ್ಲಾಸಲ್ಲಿ ಏನೇ ಹೇಳ್ಕೊಟ್ಟಿರ್ತಾರೆ, ನೆಕ್ಸ್ಟ್ ಡೇ ಆ ಕ್ಲಾಸಿಗೆ ಬಂದಾಗ ಎಲ್ಲರನ್ನೂ ಒಂದು ಕಡೆಯಿಂದ ಎದ್ದೇಳಿಸ್ಕೊಂಡು ಕ್ವೆಶನ್ ಕೇಳ್ಕೊಂಡು ಬರ್ತಾರೆ ಪ್ರೀವಿಯಸ್ ಕ್ಲಾಸ್ ಹೇಳ್ಕೊಟ್ಟಿರೋದನ್ನ. ಇಲ್ಲಿ ಹಾಗೆ ಎಲ್ಲರನ್ನೂ ಒಂದು ಕಡೆಯಿಂದ ಹೇಳ್ಸ್ಕೊಂಡು ಬರ್ತಾವ್ರೆ, ಯಾರಿಗೂ ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ನಾನೊಬ್ಬಳಿಗೆ ಆನ್ಸರ್ ಗೊತ್ತು. ಐ ಆಮ್ ಲೈಕ್, ನಾನು ಕೆಳಗಡೆ ಕುತ್ಕೊಂಡು ಫುಲ್ಲು ಐ ನೋ ದ ಆನ್ಸರ್ ಅಂತ. ಅದಕ್ಕೆ ಮ್ಯಾಮು ಬಟ್ ಐ ವಿಲ್ ನಾಟ್ ಲೆಟ್ ಯು ಆನ್ಸರ್ ಅಂತ ಅಂದರು. ಆಮೇಲೆ ಮತ್ತೆ ಹಂಗೆ ಇನ್ನು ಮಿಕ್ಕದವ್ರನ್ನೆಲ್ಲರನ್ನೂ ಕೇಳಿದ್ರು, ಯಾರಿಗೂ ಆನ್ಸರ್ ಗೊತ್ತಿರಲಿಲ್ಲ. ಅದಾದ್ಮೇಲೆ ಮತ್ತೆ ನನಗೆ ಕೇಳಿದ್ರು. ಐ ವಾಸ್ ಲೈಕ್ ಐ ಆನ್ಸರ್ಡ್. ಇನ್ಫೈನೈಟ್ ಆಯಿತು ನನಗವಾಗ. ಸೊ ಹೇಳಿದೆ. ಅದಾದ್ಮೇಲೂ ಏನು ಮೇಲ್ಗಡೆ ಏನು ಹೋಗಿ ಕೂರಿಸ್ಬಿಡ್ಲಿಲ್ಲ. ಓ ಚೆನ್ನಾಗುತ್ತೀಯ ಕುತ್ಕೋ ಅಂತ. ಆಮೇಲೆ ನನಗೆ 2-3 ದಿನ ಆದಮೇಲೆ ರಿಯಲೈಸ್ ಆಯಿತು, ಬಿಡಲ್ಲ ಇವರು ಅಂತ. ಅದಾದ್ಮೇಲೆ ನನ್ನ ಪೇರೆಂಟ್ಸ್ನ ಕರೆಸ್ದೆ. ನಮ್ಮ ಅಪ್ಪನ ಕರ್ಸೋದಕ್ಕೂ ನನಗೆ ಹೇಳೋದಕ್ಕೂ ಒಂಥರ. ಸೊ ಅದಕ್ಕೆ ಅವತ್ತು ಸಂಜೆ ಏನಾಗಿತ್ತು, ಅವತ್ತು ಸಂಜೆ ಅಪ್ಪ ಕರ್ಕೊಂಡು ಹೋಗೋದಕ್ಕೆ ಬರ್ತಾರಲ್ಲ, ಆವಾಗ ನನ್ನ ಫ್ರೆಂಡ್ ಪವಿತ್ರ ಮತ್ತು ಲೀಕ್ಷಿತಾ ಅವರಿಬ್ಬರು ನೀನೇನು ತಲೆ ಕೆಚ್ಕೊಬೇಡ, ನಾವು ಮಾತಾಡ್ತೀವಿ, ನಿಮ್ಮ ಅಪ್ಪನ ಹತ್ರ ಹೇಳೋದ ಬಾ ಅಂತ ಅಂದ್ಕೊಂಡು ಅಲ್ಲಿ ಗೇಟ್ ಹತ್ರ ಹೇಳೋದಕ್ಕೆ ಅಂತ ಹೋಗಿರೋದು, ಸ್ಕೂಲ್ ಗೇಟ್ ಹತ್ರ. ಆವಾಗ ನಮ್ಮಪ್ಪ ಬಂದರು. ಇವರೇ ಹೇಳಿದ್ರು, ಅಂಕಲ್ ಏನು ಬೇಜಾರು ಮಾಡ್ಕೊಬಿಡಿ ಅಂಕಲ್, ಸ್ವಲ್ಪ ಕಾಪಿ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೋಗಿ ಹಿಂಗೆ ಸಿಗಾಕೊಬಿಟ್ಟಿದ್ದಾರೆ ಅಂಕಲ್, ನಿಮ್ಮ ಮಗಳು ಗೊತ್ತಲ್ವ ಅಂಕಲ್ ನಿಮಗೆ ಏನೋ ತಲೆ ಕೆಚ್ಕೊಬಿಡಿ ಅಂಕಲ್, ಬಂದ್ಬಿಡಿ ಅಂಕಲ್ ಅಂತ ಎಲ್ಲ ನನ್ನ ಪವಿತ್ರ ಲೀಕ್ಷಿತಾ ಹೇಳಿದ್ರು. ನಾನು ಅಂತ ಅಂದ್ಕೊಂಡು ನನಗೆ ನಮ್ಮಪ್ಪ ಏನಾದರೂ ನಂದು ಎಲ್ಲ ಕಿತ್ತೋಗಿರೋ ಕೆಲಸ ನಡೀತಾ ಇರುತ್ತೆ. ಅದ್ರಲ್ಲಿ ನಮ್ಮಪ್ಪನ ಎಳೆದ್ಬಿಟ್ರೆ ನನ್ನನ್ನು ಸ್ಕೂಲಲ್ಲಿ ನಮ್ಮಪ್ಪನ ಎಳ್ದಾಗ ನನಗೆ ಎಷ್ಟು ಫುಲ್ ಅವಮಾನ, ಟ್ರಿಗರ್, ಎಂಬ್ಯಾರಸ್ಮೆಂಟ್ ಆ ಫೀಲ್ ಇದೆಯಲ್ಲ, ಇಟ್ ಹಿಟ್ಸ್ ಡಿಫ್ರೆಂಟ್. ನಮ್ಮ ಅಪ್ಪನ ಎಳ್ದಾಗ ನನ್ನ ವಿಷಯದಲ್ಲಿ ನಾನು ಅಪ್ಪ ಅಂತ ಅಂದ್ಕೊಂಡು ಹಿಂದೆ ಕುತ್ಕೊಂಡು ಅಪ್ಪ ಬಂದ್ಬಿಡಿ ನಾಳೆ ಅಂತೆಲ್ಲ ಹೇಳ್ಕೊಂಡು ಒಂಚೂರು ಹಂಗೆ ಹೇಳಿಬಿಟ್ಟು ಅಪ್ಪ ಅಂತ ಏನೋ ಅಂದ್ಕೊಂಡು ಸುಮ್ಮನಾದೆ. ಅದಾದಮೇಲೆ ಇದು ಏನಪ್ಪ, ಅಲ್ಲೇ ಹಂಗೆ ಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಆ ಹುಡುಗಿ ಹೋಗ್ತಾ ಇದ್ದಾಳೆ. ನಮ್ಮಪ್ಪ ಕೇಳಿದ್ರು ಅವಳೇನಾ ಅಂತ. ಅದಕ್ಕೆ ಅಪ್ಪ ಅಂತ ಅಂದೆ.
ಅದಕ್ಕೆ ನಮ್ಮಪ್ಪ ಗಾಡಿ ಸ್ಲೋ ಮಾಡ್ತವ್ರೆ. ನಾನು ಇದೆಲ್ಲಿ ನಿಲ್ಲಿಸ್ಬಿಡ್ತಾರೋ ಮಾತಾಡ್ಬಿಡ್ತಾರೋ ಏನಾಗ್ಬಿಡುತ್ತೋ, ಅವ್ರ ಪೇರೆಂಟ್ಸ್ ಬೇರೆ ಅವ್ರೆ, ಅಯ್ಯೋ ಅಂತ ಅನ್ಕೊಂಡು ಅಪ್ಪ ಅಪ್ಪ ನಿಲ್ಲಿಸ್ಬೇಡಿ ಮಾತಾಡ್ಬೇಡಿ ಅಂತ ಇದ್ದೀನಿ. ಅದಕ್ಕೆ ಇಲ್ಲ ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹಂಗೆ ಡೌನಲ್ಲಿ ಒಂದು ಶಾಪ್ ಇತ್ತು. ಅಲ್ಲಿ ಗೋಬಿ ತಗೋತಾ ಇದ್ದಾರೆ. ಅದನ್ನ ಫಸ್ಟೇ ಆರ್ಡರ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆವಾಗ ಗೋಬಿ ತಗೊಂಡ್ರು. ನಾನು ಓ ಮೈ ಗಾಡ್ ಗೋಬಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಫಸ್ಟ್ ನನ್ನ ಮನ್ಸಲ್ಲಿ ಏನಿತ್ತು ಅಂದರೆ ಇವತ್ತು ಮನೆಗೆ ಹೋದ್ಮೇಲೆ ತಿಥಿನೇ ಆಗೋದು ನಂದು ಅಂತ. ಬಟ್ ಅಲ್ಲಿ ಗೋಬಿ ಎಲ್ಲ ತಗೋತವ್ರೆ. ನಾನು ಇದೇನು ಗುರು, ಏನೋ ಫಸ್ಟೇ ಆರ್ಡರ್ ಮಾಡಿಬಿಟ್ಟವ್ರೆ ಅದಕ್ಕೆ ತಗೋತವ್ರೆ, ಇಲ್ಲದೇ ಇದ್ದಿದ್ರೆ ಪಕ್ಕ ನನಗೆ ಮನೆಗೆ ಹೋದ್ಮೇಲೆ ಬೀಳ್ತಿತ್ತು ವಧೆಗಳು ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಅಗೇನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮೈ ಡ್ಯಾಡ್ ಇಸ್ ನಾಟ್ ಅವೇರ್ ದಟ್ ನಮ್ಮಮ್ಮ ಜಾಮೂನ್ ಮಾಡಿದ್ದಾರೆ ಅಂತ. ನಮ್ಮಮ್ಮ ಜಾಮೂನ್ ಮಾಡೋರೆ ಗುರು. ಅವತ್ತಿನ ದಿನಾನೇ ನನಗೆ ಹಿಂಗಾಗಿರ್ಬೇಡ, ಫುಲ್ ಇನ್ನೂ ಅಪ್ಪ ಬಂದು ಮಾತಾಡಿಲ್ಲ. ಅವತ್ತು ಬೇರೆ ಜಾಮೂನ್ ಮಾಡೋರ. ನಾನು ಮನೆಗೆ ಬಂದ್ವಿ. ಅವಾಗ ನೀನು ಜಾಮೂನ್ ಮಾಡಿದ್ಯಾ, ನಾನು ಬೇರೆ ಇಲ್ಲಿ ಗೋಬಿ ತಗೊಬಂದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನಾನೇನು ಅವಮಾನ ಒಂಚೂರು ಏನೂ ಇಲ್ಲ ನನಗೆ ಮುಖದಲ್ಲಿ. ಕುತ್ಕೊಂಡೆ ಜಾಮೂನು ತಿಂದೆ, ಗೋಬಿನೂ ತಿಂದೆ, ಚೆನ್ನಾಗಿ ತಿಂದೆ. ಪವಿತ್ರ ಫೋನ್ ಮಾಡೋಳೆ ಏನಾಯಿತು ಮನೇಲಿ ಅಂತ. ಏನಿಲ್ಲ ತಿಂದೆ, ಚೆನ್ನಾಗಿ ತಿಂದೆ ನಾನು. ಆಮೇಲೆ ಇನ್ನೂ ಅಪ್ಪ ಬಂದು ಮಾತಾಡಬೇಕಲ್ಲ, ನಂಗೊಂಥರ ಭಯ. ನಮ್ಮಪ್ಪನ ಕಾಲೇಜಿಗೆ ಕರೆಸ್ಬಿಟ್ಟು ಮಾತಾಡ್ಸ್ಬಿಡೋದು, ನಮ್ಮಪ್ಪ ಫಸ್ಟೇ ರೇಗಾಡ್ಬಿಡ್ತಾರೆ ಅಂತೆಲ್ಲ ಭಯ ನನಗೆ. ಹಾಗೆ ಏನಾಗಿದೆ, ನೆಕ್ಸ್ಟ್ ಡೇ ನಮ್ಮಪ್ಪ ಬರಬೇಕು ಬಂದ್ಬಿಟ್ಟು ಪ್ರಿನ್ಸಿಪಲ್ ಜೊತೆ ಮಾತಾಡ್ಬಿಟ್ಟು ಹೋದ್ರು. ಸಂಜೆ ಕರ್ಕೊಬರೋದಕ್ಕೆ ಬಂದಿದ್ದಾರಲ್ಲ, ಆವಾಗ ಹೇಳ್ತಾ ಇದ್ದಾರೆ ನೀನು ಇನ್ಮೇಲೆ WWE ನೋಡೋದು ಬಿಟ್ಬಿಡು. ನಾನು ಇದ್ಯಾಕೆ ಏನಾಯಿತು, ನಾನೇನು ಮಾಡಿದೆ? ನಮ್ಮ ಅಪ್ಪಂಗೆ ಏನು ಹೇಳಲ್ಲ ನಾನು. ಎಷ್ಟು ಬೈದರೂ ಸುಮ್ಮನೆ ಇರ್ತೀನಿ ನಾನು. ಆಯಿತು ಅಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು. ನನ್ನ ಲೈಫಲ್ಲೇ ಅಷ್ಟು ಬೇಜಾರಾಗಿಲ್ಲ ಗುರು. ಮನೆಗೆ ಹೋದ್ಮೇಲೆ ಟಿ ವಿದು ಕೇಬಲ್ಲೇ ತೆಗ್ಸಾಕ್ಬಿಟ್ರು. ನನಗೆ ಹೆಂಗೆ ಆಗಿರ್ಬೇಡ, ನಾನು ಎಷ್ಟು ಆರಾಮಾಗಿ WWE ನೋಡಿಕೊಂಡು. ಇಮ್ಯಾಜಿನ್ ನಮ್ಮ ಅಪ್ಪ ಅಮ್ಮ ಮಲಗಿರ್ತಾರೆ, ನಮ್ಮ ಅಣ್ಣನೂ ಮಲಗಿರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಎದ್ಬಿಟ್ಟು ಲೈವ್ ರಾ ಮ್ಯಾಚ್ ನೋಡ್ತಾ ಇದ್ದೆ ನಾನು. ಲೈವ್ WWE ರಾ ಮ್ಯಾಚ್ ನೋಡ್ತಾ ಇದ್ದೆ ನಾನು, ಮ್ಯಾಚ್ ಮಿಸ್ ಆಗಬಾರ್ದು ಅಂತ. ಅಂಥದ್ರಲ್ಲಿ ಇವರು ಟಿ ವಿ ಕೇಬಲ್ನ ತೆಗ್ಸಾಕ್ಬಿಡೋದ ಅಂತ ಅಂದ್ಬಿಟ್ಟು ಕೇಬಲ್ಲೇ ತೆಗ್ಸಾಕ್ಬಿಡೋದ ಗುರು. ಮನೆಗೆ ಹೋದ್ಮೇಲೆ ನೀನು ಏನೋ ಫುಲ್ ಇವಾಗ ಇತ್ತೀಚೆಗೆ ಬರ್ರಿ ಅವ್ರ ಥರ WWE ಅವ್ರ ಥರನೇ ಆಡ್ತಾ ಇದೆಯಾ, ಅವ್ರನ್ನೇ ನೋಡಿಕೊಂಡು ಬರ್ರಿ ಅದನ್ನೇ ಮಾಡ್ತಾ ಇದೆಯಾ, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ತೆಗ್ಸಾಕ್ಬಿಡೋದ. ನಾನು ಈ ವರ್ಷದ WrestleMania ಬೇರೆ ಬರ್ತೈತೆ, ಇವ್ರು ಬೇರೆ ತೆಗಿಸ್ತಾ ಇದ್ದೀನಿ ಅಂತವ್ರಲ್ಲ ಗುರು. WrestleMania ಅಂದರೆ ಅದೆಲ್ಲ ಮ್ಯಾಚಸ್. WWE TLC ಅಂದರೆ ಬರೀ ಟೇಬಲ್ಲು, ಲ್ಯಾಡರು, ಚೇರ್ಸ್ ಇಟ್ಕೊಂಡು ಹೊಡೆದಾಡ್ತಾರಲ್ಲ, ಆ ಥರ ಮ್ಯಾಚಸ್ WWE ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಈ ವರ್ಷದ WrestleMania ನೋಡಿಲ್ಲ. ಮನಿ ಇನ್ ದ ಬ್ಯಾಂಕ್ ದೊಡ್ಡ ಇವೆಂಟ್ಸ್ ಎಲ್ಲ ಬರ್ತಾಯಿದೆ, ಇವಾಗಲೇ ತೆಗಿಸ್ತೀನಿ ಅಂತವ್ರಲ್ಲ ಅಂತ ಅಂದ್ಕೊಂಡು ನಾನು ಏನಾದರೂ ಮಾಡೋಣ ಹೆಂಗಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಇದೆ. ಬಟ್ ಸ್ಟಿಲ್ ದೇ ವರ್ ಲೈಕ್ ನೋ. ನಮ್ಮಮ್ಮ ಅಂತೂ ನಾನೇನು ಟಿ ವಿಯಲ್ಲಿ ನೋಡೋದೇ ಇಲ್ಲ, ಏನು ಸೀರಿಯಲ್ಸೇ ನೋಡದೇ ಇರೋರಂಗೆ ನಮ್ಮಮ್ಮ. ನಾನೇನು ಟಿ ವಿಯಲ್ಲಿ ನೋಡಲ್ಲ ನಾನು ಅಂತ. ನಮ್ಮಣ್ಣ ಆಲ್ರೆಡಿ 10th ಅವಾಗ, ನಾನು 9th ಸೊ ನಾನು ಇನ್ನು ನೆಕ್ಸ್ಟ್ 10th ಹೋಗ್ತಾ ಇರ್ತೀನಲ್ಲ, ಸೊ ನಾನು ಓದಬೇಕು, ಅವನು ಚೆನ್ನಾಗಿ ಓದಬೇಕು ಅಂತ ತೆಗ್ಸಾಕ್ಬಿಟ್ರು. ಅದು ತೆಗ್ಸಿದ್ಮೇಲೆ ಆಯಿತು ಗುರು, ಒಂದು ಬೇಜಾರು. ಜೀವನದಲ್ಲಂತ ಬೇಜಾರಾಗಿಲ್ಲ ನನಗೆ, ನಿಜವಾಗ್ಲೂ ಜೀವನದಲ್ಲಂತ ಬೇಜಾರಾಗಿಲ್ಲ. ಇದುವರೆಗೂ ಏನೇನೆಲ್ಲ ಆಗೈತೆ ಲೈಫಲ್ಲಿ. ದ ಡೇ ದೇ ರಿಮೂವ್ಡ್ WWE ಚಾನಲ್, ಚಾನಲಲ್ಲಿ ಇಡೀ ಟಿ ವಿದು ಕೇಬಲ್ಲೇ ತೆಗ್ದಾಕ್ಬಿಡೋದ. ಎಷ್ಟು ಸೋನಿ ಸ್ಪೋರ್ಟ್ಸಲ್ಲಿ ಬರ್ತಾಯಿತ್ತು ಪ್ರತಿದಿನ ಅಲ್ಲ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಬರ್ತಾಯಿತ್ತು. ಆಮೇಲೆ ಮತ್ತೆ ಅವ್ರದ್ದು ಮ್ಯಾಚಸ್ ಇರುತ್ತಲ್ಲ, ಸೊ ಬರ್ತಾಯಿತ್ತು ಗುರು. ಎಷ್ಟು ನಾನೊಂದು ಅರ್ಧ ಗಂಟೆ ನೋಡ್ತಾ ಇದ್ನ ಅಷ್ಟೇ. ಅರ್ಧ ಗಂಟೆ ಮೇಲೆ ಜಾಸ್ತಿ ನೋಡ್ತಾ ಇರಲಿಲ್ಲ ನಾನು. 419 and 421 ಸೋನಿ ಸ್ಪೋರ್ಟ್ಸ್ HD ಚಾನಲ್ ನಂಬರ್ಸು ಇನ್ನೂ ನೆನಪಿದೆ ನನಗೆ. 490, 421. ಟಿ ವಿ ಆನ್ ಮಾಡಿದ ತಕ್ಷಣ 421, 419 ಗೊತ್ತೋಗ್ತಿತ್ತು ನಂದು. ಅದು ಹ್ಯಾಂಡ್ ಮೂವ್ಮೆಂಟು.
ನನಗೆ ಸಖತ್ ಐ ವಾಸ್ ನಾಟ್ ಅಡಿಕ್ಟೆಡ್ ಲೈಕ್ ನಾನು ತುಂಬ ಇಷ್ಟ ಆಗಿ ವಾಚ್ ಮಾಡ್ತಾ ಇದ್ದೆ ನಾನು ಅದನ್ನೆಲ್ಲ. ಆಮೇಲೆ ನಾನು ಬೇರೆ ಅದಲ್ಲದೆ ಕಿತಾಪತಿ ಬೇರೆ ಮಾಡ್ತಾ ಇದ್ದೆ. ನಮ್ಮಪ್ಪಂದು ವಾಟ್ಸಪ್ ಇರುತ್ತಲ್ಲ, ನಮ್ಮಪ್ಪನ ವಾಟ್ಸಪ್ಪಲ್ಲಿ ಪ್ರೊಫೈಲು ರೋಮನ್ ರೈನ್ಸ್ ಇಟ್ಕೊಳ್ಳೋದು, ಅಲೆಕ್ಸಾ ಬ್ಲಿಸ್ದು ಇಟ್ಕೊಳ್ಳೋದು. ನನ್ಗೆ ಅವಾಗ ಏನು ಗೊತ್ತಿರಲಿಲ್ಲ. ಅಲೆಕ್ಸಾ ಬ್ಲಿಸಲ್ಲಿ ಅವರೆಲ್ಲ ಒಂಥರ ಬಟ್ಟೆ ಹಾಕೋತಾರೆ, ಅದನ್ನೆಲ್ಲ ಅಪ್ಪನ ಪ್ರೊಫೈಲ್ಗೆ ಇಟ್ಕೊಂಡ್ರೆ ಏನು ಅನ್ಸಲ್ಲ, ಏನು ಅನ್ಕೊಳ್ಳಲ್ಲ ಅಂತೆಲ್ಲ ನನ್ಗೆ ಐ ಹ್ಯಾಡ್ ನೋ ಐಡಿಯಾ. ಸೊ ನನ್ಗೆ ಆ ಐಡಿಯಾ ಎಲ್ಲ ಇರ್ತಿರ್ಲಿಲ್ಲ. ನಾನು ಸುಮ್ಮನೆ ಅಲೆಕ್ಸಾ ಬ್ಲಿಸ್ ಫೋಟೋ ಹಾಕೊಂಡಿದ್ದೀನಿ ನಮ್ಮ ಅಪ್ಪನ ವಾಟ್ಸಪ್ ಪ್ರೊಫೈಲಲ್ಲಿ. ಒಂದೊಂದು ಮಾಡಿಲ್ಲ ನಾನು. ಅವ್ರು ಬೇರೆ ಬಟ್ಟೆನ ಅರ್ಧಂಬರ್ಧ ಹಾಕೋತಾರ. ಸುಮ್ಮನೆ ಆಮೇಲೆ ಅವ್ರ ಕೊಲೀಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಏನು ಏನೇನೋ ಪ್ರೊಫೈಲ್ಗೆ ಹಾಕೋತಿರಲ್ಲ ಅಂತ, ಬಾಕ್ಸಿಂಗ್ ಅದೆಲ್ಲ. ಆಮೇಲೆ ನಮ್ಮ ಅಪ್ಪ ಬಂದ್ಬಿಟ್ಟು ನನಗೆ ಕೇಳ್ತವ್ರು, ಏನು ಇದೆಲ್ಲ ಪ್ರೊಫೈಲ್ಸ್ ಹಾಕೋದು ನೀನು, ಇದನ್ನೆಲ್ಲ ಹಾಕ್ಬೇಡ ನನ್ನ ಫೋನಲ್ಲಿ ಅಂತ. ನನ್ನ ಹತ್ರನೂ ಫೋನ್ ಇಲ್ಲ, ಇನ್ನು ಮನೇಲಿ ಇರೋದೇ ನಿಮ್ಮೊಬ್ರ ಹತ್ರ ಫೋನು, ಇನ್ನೇನು ಅಂತ ಮಾಡಲಿ ನಾನು ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಚಾನಲೇ ತೆಗ್ಸಾಕ್ಬಿಟ್ರು. ಬಟ್ ಆದರೂ ನಾನು ನಮ್ಮ ಕ್ಲಾಸಲ್ಲಿ ಬಾಯ್ಸ್ ಇರ್ತಾರಲ್ಲ, ಆ ಬಾಯ್ಸ್ ಜೊತೆ ತುಂಬ ಒಳ್ಳೆ ಫ್ರೆಂಡ್ಸ್ ನಾವು. ಏನಕ್ಕೆ WWEಯಿಂದನೇ ಫುಲ್ ಎಲ್ಲರೂ ಕುತ್ಕೊಳ್ಳೋದು. ಏನೋ ವಯಸ್ಸಾದ ಅಜ್ಜಿಗಳು ಮಾತಾಡ್ತಾರಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಥರ WWE ಬಗ್ಗೆ ನಾನು ಇಡೀ ಬಾಯ್ಸ್, ನಾನು ಒಬ್ಬಳೇ ಹುಡುಗಿ, ಎಲ್ಲರೂ ಕುತ್ಕೊಂಡು WWE ಬಗ್ಗೆ ಡಿಸ್ಕಸ್ ಮಾಡೋದು. ಯಾಕಂದರೆ ಅವರೆಲ್ಲ ಮ್ಯಾಚಸ್ಸು ನೋಡ್ಕೊಬರ್ತಾಯಿದ್ರು. ನನಗೆ ಗೊತ್ತಿಲ್ಲ ಅಂತಂದ್ರೂ ಅವ್ರ ಹತ್ರನೇ ಕೇಳಿಕೊಂಡು ಹಂಗೆ ಏನು ಡಿಸ್ಕಷನ್ಗಳು ಮಾಡ್ತಾಯಿದ್ವಿ ನಾವು. ಬರೀ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಟ್ಟರೆ ಫ್ರೀ ಟೈಮಲ್ಲೆಲ್ಲ ಬರೀ WWE ಬಗ್ಗೆನೇ ಮಾತಾಡ್ಕೊಂಡಿರ್ತಾ ಇದ್ದೋ ಒಂದೊಂದು ಸಲ. ಸೊ ಯಾ ಇಟ್ ವಾಸ್ ರಿಯಲಿ ಫನ್. ಇವಾಗ ನೆನ್ಸ್ಕೊಂಡ್ರೆ ಒಂದೊಂದು ಕೆಲಸ ಮಾಡಿಲ್ಲ ನಾನು ಅಂತ ಅನಿಸುತ್ತೆ. ಹೀಗೆ ಬೇಜಾನಿದ್ದಾವೆ. ಐ ಟೆಲ್ ಯು. ಓಕೆ, ಸೊ ದಿಸ್ ಈಸ್ ಇಟ್. ಐ ಹೋಪ್ ಐ got back your mood. So bye. I love WWE, not you.